ಉತ್ತಿರವನ್ನ ಸಹಿಸ್ಲಿಕ್ಕೆ ಆಗ್ಲಾರ್ದೆ ಅವ್ರ ಮೇಲೆ ಶಿವನ್ನ ಎಸೆಯೋದ್ರ ಮುಖಾಂತರ ಇಡೀ ಭಾರತ ದೇಶದ ಪ್ರಜಾಪ್ರಭುತ್ವವಾದಿಗಳು ಇವತ್ತಿನ ತಲೆ ತಗ್ಸ್ತಕ್ಕಂತ ಕೆಲಸ ಆಗಿದೆ. ಇವತ್ತು ಆ ರಾಕೇಶನನ್ನ ಏನ್ ಸನಾತನವಾದಿ ರಾಕೇಶನನ್ನ ಗಲ್ಲಿಗೇರಿಸಬೇಕು, ಅವನಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕು, ಸಂವಿಧಾನವನ್ನ ರಕ್ಷಣೆ ಮಾಡಬೇಕು, ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡಬೇಕು. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಯುವುದಕ್ಕಾಗಿ ಇಂಥ ಹಗೆತನ ಸಾಧಿಸತಕ್ಕಂತ ಸನಾತನವಾದಿ ವಕೀಲರಿಗೆ ಬೆನ್ನು ಕಿಚ್ಚೆಗೇರಿಸುವುದರ ಮುಖಾಂತರ ಈ ಸಂವಿಧಾನವನ್ನ ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನ ಈ ದೇಶದ ಕಾನೂನನ್ನ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಇಡೀ ಸಮಾಜದ ಎಲ್ಲ ಮುಖಂಡರು ಕೇಳಿ ಸಾಂಕೇತಿಕವಾಗಿ ಸಂವಿಧಾನದ ಅಭಿಮಾನಿಗಳು, ಭಾರತ ದೇಶದ ಅಭಿಮಾನಿಗಳು, ಪ್ರಜಾಪ್ರಭುತ್ವ ಅಭಿಮಾನಿಗಳು ಸಂವಿಧಾನವನ್ನ ಉಳಿಬೇಕು, ಕಾನೂನನ್ನ ಉಳಿಬೇಕು, ದೇಶ ಸಮೃದ್ಧವಾಗಿ ನಡಿಬೇಕು ಅನ್ನೋ ರೀತಿಯಲ್ಲಿ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಏನು ಚೈನ್ ಸರಪಳಿಯನ್ನ ಮಾಡೋದ್ರ ಮುಖಾಂತರ ಸಾಂಕೇತಿಕ ಒಂದು ರಸ್ತಾರೋಕವನ್ನ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಆ ರಾಕೇಶ್ ಅನ್ನುವ ಸನಾತನವಾದಿ ವಕೀಲಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಆಗ್ಲೇ ಇಲ್ಲ ಅಂದ್ರೆ ಇಡೀ ದೇಶಾದ್ಯಂತ ಇದು ಒಂದು ಕಿತ್ತು ಹತ್ತು ಉರಿತದೆ. ಅದಕ್ಕಿಂತ ಮುಂಚೆ ಈ ಕಾನೂನನ್ನ ಕಠಿಣ ಕ್ರಮ